ನಮಸ್ಕಾರ, ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ. ಧರ್ಮಕ್ಕೆ ಹೊಂದಿಕೊಂಡು ಒಂದು ಜೀವನ ಪದ್ಧತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಹಲವು ಧರ್ಮಗಳಿದ್ದಾವೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ನೈತಿಕವಾಗಿ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು 4 ಜನರಿಗೆ ಬೇಕಾಗ್ತಕ್ಕಂಥ ಒಂದು ಜೀವನ ಪದ್ಧತಿಯನ್ನು ಅಳವಡಿಸ್ಕೋಬೇಕಂತಂದ್ರೆ ಧಾರ್ಮಿಕ ಗುಣಗಳನ್ನು ಹೊಂದ್ಕೊಂಡು ಧಾರ್ಮಿಕವಾಗಿ ನಡ್ಕೋಬೇಕಂತ. ಅದೇ ರೀತಿಯಾಗಿ ಮಹಾದೇವನ ಬಗ್ಗೆ ನಮಗೆ ಗೊತ್ತು, ಶಂಭೋ ಶಂಕರ ಬಗ್ಗೆ ಗೊತ್ತು. ಸಾವಿರಾರು ಲಕ್ಷ ಇತಿಹಾಸ ಉಳ್ತಕ್ಕಂತಹ ದೇವರ ಬಗ್ಗೆ ಇನ್ನೂ ಯಾರಿಗೂ ಸರಿಯಾದ ಮಾಹಿತಿನೇ ಸಿಕ್ಕಿಲ್ಲ. ಅಂಥದ್ರಲ್ಲಿ ಕಲಿಯುಗದ ವರದೈವ ಅಂತ, ಪ್ರತ್ಯಕ್ಷ ವರದೈವ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಮಣಿಕಂಠ, ಸಾವಿರಾರು ಹೆಸರುಗಳಿಂದ ಕರೆಸ್ಕೊಳ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಇವತ್ತು ವಿಶೇಷವಾದ ಸಂದರ್ಶನ ಇದೆ. ಈ ಕುರಿತು ನಮ್ಮ ಕೊಪ್ಪಳ ನಗರದಲ್ಲಿ 30 ವರ್ಷಗಳಿಂದ ಅತಿ ಹೆಚ್ಚು ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸನ್ನಿಧಿಯನ್ನ ಮಾಡಿಕೊಂಡು ಎಷ್ಟೋ ದಾರಿ ತಪ್ಪತಕ್ಕಂಥ ಯುವಕರಿಗೆ ಧಾರ್ಮಿಕವಾಗಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಳ್ಳೆಯ ನಿದರ್ಶನಗಳನ್ನ ಉಣಬಡಿಸ್ತಾ, ಮಾಲಾಧಾರಿಗಳನ್ನ ಮಾಡ್ತಾ ಅವರಿಗೆ ಸರಿಯಾದ ಜೀವನ ಪದ್ಧತಿಯ ಕ್ರಮವನ್ನ ಕೊಟ್ಟಿರ್ತಕ್ಕಂಥ ಗುರುಗಳಾದ ಜಕ್ಲಿ ಗುರುಸ್ವಾಮಿಗಳು ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರುಗಳ ಜೊತೆ ಒಂದೆರಡು ಮಾತಾಡೋಣ. ಗುರುಗಳೇ, ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ಸ್ವಾಗತ. ಸ್ವಾಮಿ ಶರಣ. ತಮಗೂ ಕೂಡ ಅಭಿನಂದನೆ. ಸ್ವಾಗತ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ಮೊಟ್ಟ ಮೊದಲಿಗೆ ಏನಂತಂದ್ರೆ, ಈ 30 ವರ್ಷದ ತಮ್ಮ ಒಂದು ನಡೆದು ಬಂದ ದಾರಿ ಇದೆ ಗುರುಸ್ವಾಮಿ. ಪ್ರಥಮ ವರ್ಷ ನೀವು ಮಾಲೆ ಹಾಕಿದಾಗ ಒಂದು ಸನ್ನಿಧಿ, ಸಣ್ಣ ಸನ್ನಿಧಿ ಇತ್ತಂತೆ. ಅದ್ರ ಬಗ್ಗೆ ಒಂದೆರಡು ಲೈನ್ ಹೇಳ್ತೀರಾ? ಎಷ್ಟು ಜನ ಅಯ್ಯಪ್ಪ ಮಾಲಧಾರಿಗಳಿದ್ರು? ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇದಾಗಿ ಈ ಕ್ಷೇತ್ರ ದೇವರಾದಂಥ ದೇವತೆಗಳಾದಂಥ ಕ್ಷೇತ್ರ ದೇವರು ಶ್ರೀ ಮಳೆಮಲ್ಲೇಶ್ವರ ಸನ್ನಿಧಾನಕ್ಕೆ ನಮಸ್ಕರಿಸಿ, ನಮ್ಮ ನಗರದ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಸ್ಕರಿಸಿ, ನಮ್ಮ ಗುರುಗಳಾದಂಥ ವಿಜಯಲಕ್ಷ್ಮೀದಾಸ್ ಪಣಿಕರ್ ಗುರುಸ್ವಾಮಿಗಳ ನಮ್ಮ ಮಾರ್ಗವನ್ನು ತೋರಿಸಿದಂಥ ಗುರುಗಳ ಪಾದಕ್ಕೆ ವಂದಿಸಿ, ಅವರ ಒಂದು ಶಿಷ್ಯಂದರಾಗಿ ಮುಂದುವರಿತಕ್ಕಂಥ ನಮ್ಮ ಶ್ರೀ ಪೂಜ್ಯ ಗಂಗಾಧರ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸಿ, ನಮ್ಮ ಪೂರ್ವಜರ ಪಾದಕ್ಕೆ ನಮಿಸಿ, ಸ್ವಾಮಿ ವರ್ಷನೂ ಮಾಲಾಧಾರಣೆ ಮಾಡ್ಕೊಂತ ಈ ಒಂದು ವರ್ಷಕ್ಕೆ ನಮ್ಮದು 30 ವರ್ಷ ಪಾದಯಾತ್ರೆ ಮಾಲಾಧಾರಣೆ ಅದು ಒಂದು ನಡೀತಾ ಇದೆ. ನಮ್ಮ ಸುದೈವ, ನಮ್ಮ ಹಿರಿಯ ಪೂರ್ವಜರ ಒಂದು ಆಶೀರ್ವಾದ, ಜೊತೆ ಇರ್ತಕ್ಕಂಥ ಸ್ವಾಮಿಗಳ ಸಂಗಡಿಗರ ಜೊತೆ ಸೇರಿ ಸ್ವಾಮಿ ಇದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಯುವಕರು ಮತ್ತೆ ಸ್ವಾಮಿಗಳು ಬಹಳಷ್ಟು ಒಂದು ಪಡ್ಕೊಂಡಿದ್ದಾರೆ, ಬಹಳಷ್ಟು ಒಂದು ಬದಲಾವಣೆ ಕೂಡ ಕಂಡಿದೆ. ಮಾಲೆಯಲ್ಲಿ ಎಷ್ಟು ಒಂದು ಶಕ್ತಿ ಇದೆ. 48 ದಿನಗಳ ನಮ್ಮ ವ್ರತಧಾರಣೆಯಲ್ಲಿ, ವ್ರತ ಅನುಷ್ಠಾನದಲ್ಲಿ ಸಾಕಷ್ಟು ವ್ರತದ ಮಹಿಮೆಯನ್ನ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸಾಕಷ್ಟು ಜನ ಬದಲಾವಣೆ ಆಗಿದ್ದಾರೆ. ಒಳ್ಳೆ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ, ಉತ್ತಮ ಪ್ರಜೆಗಳಾಗಿದ್ದಾರೆ, ಉತ್ತಮ ಮನೆಯಲ್ಲಿ ಹಿರಿಯರಾಗಿದ್ದಾರೆ, ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಸೊ ಅಂದ್ರೆ 30 ವರ್ಷಗಳಿಂದ ಗುರುಗಳೇ ಬಹುತೇಕ ಯುವಕರು ನಿಮ್ಮ ಶಿಷ್ಯಂದರಾಗಿ ಬದಲಾವಣೆ ಹೊಂದಿ ಸಾಕಷ್ಟು ಜೀವನ ಪದ್ಧತಿ ಕ್ರಮಗಳನ್ನ ಅಳವಡಿಸ್ಕೊಂಡು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಒಂದ್ ರೀತಿ ಸಮಾಜದಲ್ಲಿ ಕೆಲ ಯುವಕರ ಬದಲಾವಣೆ ಅಂತ ಹೇಳ್ಬೋದು ಗುರುಗಳೇ. ಖಂಡಿತ ಸ್ವಾಮಿ. ಯಾಕಂದ್ರೆ ಈ ಮಾಲೆಯಲ್ಲಿ ಈ ಮಾಲಾಧಾರಣೆ, ಈ ವ್ರತಾನುಷ್ಠಾನ ಅಷ್ಟೆಲ್ಲ ಅವರಿಗೆ ಕಲಿಸಿಕೊಡ್ತದೆ ಸ್ವಾಮಿ. ಇದರಲ್ಲಿ ಆದಂತ ನಿಯಮಾವಳಿಗಳು ಇದೆ. ಈ ಮಾಲೆ ಧರಿಸಿದ ನಂತರ ಹೇಗಿರ್ಬೇಕು, ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಗಳಾಗಬೇಕು. ಬೆಳಿಗ್ಗೆ ಈಗ ಬೇರೆ ದೇವರಿಗಿಂತ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಬಹಳಷ್ಟು ಒಂದು ಬದಲಾವಣೆ ಇದೆ, ನಿಯಮಗಳಿದೆ. ನಿಯಮಾನುಸಾರ ಮಾಡ್ಲೇಬೇಕು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಪೂಜೆಯಲ್ಲಿ ಭಾಗಿಗಳಾಗಿ ಶರಣಘೋಷದೊಂದಿಗೆ ಇದು ಮಾಡಿಕೊಂಡು ಮತ್ತೆ ಸಂಜೆ ಸ್ನಾನ ಪೂಜೆಗಳಾಗಿ ದಿನೆಲ್ಲ ನಮ್ಮ ಆತನ ಸ್ಮರಣೆಯಲ್ಲಿ ಇದ್ದು ಜೀವನ ಮಾಡುವಂಥದ್ದು ಬಹಳಷ್ಟು ಒಂದು ಅರ್ಥಪೂರ್ಣ, ಅದು ಅಷ್ಟೇ ಶ್ರೇಷ್ಠತೆಯನ್ನ ನಮ್ಮ ಜೀವನಕ್ಕೆ ಬದಲಾವಣೆಗಳನ್ನ ತರುತ್ತೆ ಸ್ವಾಮಿಗಳ. ಮೊದಲ ಬಾರಿಗೆ ಕೆಲವು ಬೆರಳೆಣಿಕೆಯಷ್ಟು ಅಯ್ಯಪ್ಪ ಮಾಲಾಧಾರಿಗಳಿದ್ರು. ಸಣ್ಣದಾದ ಒಂದು ಸನ್ನಿಧಿ, ಅಯ್ಯಪ್ಪ ಸ್ವಾಮಿ ಸೇವಾ ಸನ್ನಿಧಿ ಇತ್ತು ಅಲ್ವಾ ದೇವಸ್ಥಾನ ಗುರುಗಳೇ. ಕ್ರಮೇಣ ಅಂದ್ರೆ 30 ವರ್ಷಗಳಿಂದನೂ ಸಹ, ಈಗ ಅಂದ್ರೆ 29 ವರ್ಷಗಳಿಂದಲೂ ಸಹ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ತಾಲೂಕಾ ಕ್ರೀಡಾಂಗಣದಲ್ಲಿ ಮಾಡ್ತಾ ಬರ್ತಾ ಇದ್ರಿ. ಹಾಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಹೆಂಗೆ ಸಾಧ್ಯ ನಿಜವಾಗ್ಲು? ಯಾಕಂದ್ರೆ ಈಗಿನ ಕಾಲದಲ್ಲಿ ದೇವಸ್ಥಾನ, ದೇವರು, ಸಾಕಷ್ಟು ಜನರಿಗೆ ಅನ್ನ ಸಂತರ್ಪಣೆ, ಮಹಾಪೂಜೆ ಅಂತಕ್ಕಂಥದ್ದು 30 ವರ್ಷಗಳಿಂದ ನಡೆಸ್ಬೇಕಂದ್ರೆ ಬಹಳ ಕಷ್ಟ ಗುರುಗಳೇ ಅಲ್ವಾ ಸ್ವಾಮಿ? ಹೆಂಗೆ ಪ್ರಯತ್ನ ಇತ್ತು ಸ್ವಾಮಿ?
ಧಾರ್ಮಿಕತೆ ಅಂತ ಧರ್ಮ ಅಂತ ಹೋದಾಗ ದಾನಿಗಳು ಮುಂದೆ ಬರ್ತಾರೆ. ಅವರಿದ್ದಲ್ಲಿ ನಾವು ಹೋಗಿ ಸ್ವಾಮಿ ಹೀಗಿರೈತಿ, ನಾವು ಅಯ್ಯಪ್ಪ ಸ್ವಾಮಿ ಪೂಜೆಗಳನ್ನ ಮಹಾಪೂಜೆ ಮಾಡ್ತಾ ಇದ್ದೇನೆ ಅಂದಾಗ ಸ್ವಾಮಿಗಳ ಆಯ್ತು ಬನ್ನಿ ತಗೊಂಡೋಗಿ ನೀವು ಏನು ಬೇಕಾದ್ರೂ ತಗೊಂಡೋಗಿ ಸ್ವಾಮಿ ಪೂಜೆ ಮಾಡಿ, ಅನ್ನ ಸಂತರ್ಪಣೆ ಮಾಡ್ತಾರ, ಮಹಾಪೂಜೆ ಮಾಡ್ತಾರ. ನಾವು ಶಬರಿಮಲೆಗೆ ಹೋಗಿ ನಾವು ದರ್ಶನ ಮಾಡದೆ ನಮ್ಮ ಬಹಳಷ್ಟು ನೋವಿದೆ. ನೀವು ಮಹಾಪೂಜೆಗೆ ತಗೊಂಡೋಗಿ ಅದನ್ನ ಇಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡಿ ಮಹಾಪೂಜೆನ ನಮ್ಮ ಕಣ್ಣಿಂದ ನೋಡುವಂತ ಒಂದು ಸನ್ನಿವೇಶನ, ಒಂದು ಮಹಾಪೂಜನ ಇದು ಮಾಡ್ತಾ ಇದ್ದೀರಾ. ಅದಕ್ಕಿಂತ ಭಾಗ್ಯ ನಮಗೇನಿದೆ ಸ್ವಾಮಿ, ತಗೊಂಡೋಗಿ ಅಂತ ದಾನಿಗಳ ಮತ್ತು ನಮ್ಮ ನಗರದ ಎಲ್ಲಾ ವ್ಯಾಪಾರಸ್ಥರ ಎಲ್ಲಾ ದಾನಿಗಳ ನೆರವಿನಿಂದ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸಹ ಸಂಗಡಿಗರು ನಮ್ಮಿಂದ ಈಗ ಮಾಲಾ ಧಾರಣೆ ನಾವು ಮೊದಲನೇ ಸಾರಿ ಹಾಕಿದಾಗ ಸುಮಾರು ನಮ್ ಜೊತೆ ಒಂದು 5-6 ಜನ ಸ್ವಾಮಿಗಳು ಅಷ್ಟೇ ಇದ್ದು ಸ್ವಾಮಿ. ಆ ನಂತರ ಏನಾಯ್ತಲ್ಲ, ಆ ನಂತರ ವರ್ಷ ಇದು ಬೆಳೀತು. ಇಲ್ಲಿಗೆ ಬೆಳೀತಾ ಸ್ವಾಮಿಗಳೇ ಇಲ್ಲಿಗೆ ಒಂದು 150 ಜನ ಸ್ವಾಮಿಗಳು ಮಾಲಾಧಾರಣೆ ನಮ್ಮಿಂದ ಆಗುವಂತ ಒಂದು ಸುಸಂದರ್ಭ ನಮ್ಮ ಗುರುಗಳು ನಮಗೆ ಒಂದು ಆಶೀರ್ವಾದದೊಂದಿಗೆ ಇದು ಆಗ್ತಾ ಇದೆ. ನಮ್ಮ ಗುರುಗಳು ನಮಗೇನು ಆಶೀರ್ವಾದ ಮಾಡಿದ್ದಾರೆ, ಪ್ರತಿ ವರ್ಷ ಜನವರಿ 1ನೇ ತಾರೀಕು ಮಹಾಪೂಜನ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಊರಿಗೆಲ್ಲ ಜನಕ್ಕೆಲ್ಲ ಒಳ್ಳೇದಾಗ್ತದೆ. ಆ ಪ್ರಸಾದ ತಗೊಂಡವರು ಧನ್ಯತೆ ಆಗ್ತಾರೆ ಸ್ವಾಮಿಗಳ ಕಷ್ಟಗಳ ದೂರ ಆಗ್ತದೆ. ನೀವು ಮಾಡುವಂತ ಒಂದು ಪ್ರಾಮಾಣಿಕತೆ ಸೇವೆಯಲ್ಲಿ ದೇವರಿದ್ದಾನೆ, ಭಗವಂತ ಇದ್ದಾನೆ, ಕಲಿಯುಗ ಪ್ರತ್ಯಕ್ಷ ದೈವ. ಆತಗೆ ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆನೆ ಸ್ವಾಮಿ. ಎಲ್ಲೋ ಮಾಡುವಂತ ಅನ್ನದಾನ ಆ ಸ್ವಾಮಿಯ ಪೂಜೆಯಲ್ಲಿ ಮಾಡಿದ್ರೆ ಅದಕ್ಕೆ ಭಗವಂತ ಒಂದು ಪ್ರಾಪ್ತಿ ಮಾಡ್ತಾನೆ ಅಂತೇಳಿ ಗುರುಗಳ ಆಶೀರ್ವಾದದೊಂದಿಗೆ ನಾವು ಇದು ಒಂದು 28-29 ವರ್ಷದಿಂದ ಸತತವಾಗಿ ಜನವರಿ 1ನೇ ತಾರೀಕು ಮಹಾಪೂಜನ ನಮ್ಮ ಮಾಲಾಧಾರಿ ಸ್ವಾಮಿಗಳ ಸಂಗಡ ಸೇರಿ ಇದನ್ನೆಲ್ಲ ಪೂಜೆ ನೆರವೇರಿಸ್ತಾ ಇದೆ ಸ್ವಾಮಿ. ಕ್ರಮೇಣ 29 ವರ್ಷಗಳು ಅಂದ್ರೆ ಈಗ 30ನೇ ವರ್ಷದ ಮಹಾಪೂಜೆ ಇದೆ. 30ನೇ ವರ್ಷದ ಮಹಾಪೂಜೆಗಳು ಈಗ ಬರ್ತಕ್ಕಂತಹ ಜನವರಿ 2026ರಂದು ಮೊದಲನೇ ದಿನ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಅಲ್ವಾ ಗುರು? ಹೌದು ಸ್ವಾಮಿ, ಹೌದು ಸ್ವಾಮಿ. ಅದರ ಜೊತೆಗೆ ಕ್ರಮೇಣ 27 ವರ್ಷಗಳವರೆಗೆ ಅದೇ ಸಣ್ಣ ಸನ್ನಿಧಿ ಒಳಗೆ ಅಯ್ಯಪ್ಪ ಸ್ವಾಮಿ 100 ಜನ ಮಾಲಾಧಾರಿಗಳು ಕ್ರಮೇಣ ಬರ್ತಾ ಸಾವಿರಾರು ಜನ ಪೂಜೆ ಸಲ್ಲಿಸ್ತಾ ಇದ್ರು. ಮಳೆ ಮಲ್ಲೇಶ್ವರ ಸನ್ನಿಧಾನದಲ್ಲಿ ಮಲಗ್ತಾ ಇದ್ರು. ಈಗ ಸ್ವತಃ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ಗಣೇಶನ ದೇವಸ್ಥಾನ, ಈ ಕಡೆ ಸುಬ್ರಹ್ಮಣ್ಯ, ಮಧ್ಯದಲ್ಲಿ ಅಯ್ಯಪ್ಪನ ಸ್ವಾಮಿ, ಕಂಪ್ಲೀಟ್ ಕಲ್ಲಿನ ಮೂರ್ತಿಗಳ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಹೆಂಗ್ ಸಾಧ್ಯ ಆಯ್ತು ಗುರುಗಳು? ಏನಾದ್ರು ಇದಕ್ಕೆ ಒಂದು ಸಂಘ ಇದನ್ ಮಾಡಿದ್ರ, ವಿವಿಧ ದೇಶ ಸಂಘ ಮಾಡಿದ್ರ ಹೆಂಗೆ ಸ್ವಾಮಿ? ಹನಿ ಸೇರಿದ್ರೆ ಒಂದು ರಾಶಿ, ತೆನೆ ಸೇರಿದ್ರೆ ರಾಶಿ ಆಗೋ ಹಾಗೆ ಒಂದು ದಾನಿಗಳಿಂದ ನಮ್ಮ ಸ್ವಾಮಿಗಳಿಂದನೇ ಮೊದಲು ಮಾಲಾಧಾರಿಗಳಿಂದ ನಾವೇನು ಎಲ್ಲ ಸಂಕಲ್ಪ ಮಾಡ್ಕೊಂಡ್ವಿ ಸ್ವಾಮಿಗಳೇ. ಸುಮಾರು ಒಂದು 20 ವರ್ಷದಿಂದ ನಾವು ಮಳೆಮಲ್ಲೇಶ್ವರ ಒಂದು ಅಲ್ಲೇ ಅಕ್ಕಪಕ್ಕ ಮಾಲಾಧಾರಿಗಳಾಗಿ ಅಲ್ಲೇ ವೃತಾನುಷ್ಠಾನನ್ನ ಮಾಡ್ಕೊಂತ ಬಂದಾಗ ನಮ್ಮಲ್ಲಿನ ಸ್ವಾಮಿಗಳು ನಾವು ಒಂದು ಸಂಕಲ್ಪ ಮಾಡಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಮ್ಮ ಭಾಗದಲ್ಲಿ ಇಲ್ಲ, ಆಗ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡ್ಕೊಂಡಾಗ ಸ್ವಾಮಿಗಳು ಸ್ವತಃ ನಮ್ಮ ಸ್ವಾಮಿಗಳೆಲ್ಲ ಆಯ್ತು ಸ್ವಾಮಿಗಳೇ, ಗುರುಸ್ವಾಮಿಗಳೇ ನಿಮ್ಮ ಜೊತೆ ನಾವಿದೀವಿ, ಏನು ಇದು ಮಾಡ್ಬೇಕು ಅಂತೇಳಿ ಜಗದ್ದು ಮೊದಲು ನಾವು ಗುರ್ತು ಮಾಡ್ಕೊಂಡು ಆ ನಂತರ ನಮ್ಮ ಒಬ್ಬೊಬ್ಬ ಸ್ವಾಮಿ ಕೂಡ ಒಂದೊಂದು ವಸ್ತುನ ಮೇಲೆಗಡೆ ಒಂದು ಇಟ್ಟಿಗೆ ಆಗ್ಬೋದು, ನೀರಾಗ್ಬೋದು, ಒಂದು ಏನೋ ಒಂದು ಅದಕ್ಕೆ ಬೇಕಂತ ದೇವಸ್ಥಾನ ಸನ್ನಿಧಾನ ಅಂತ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಮೆಟೀರಿಯಲ್ಸ್ ಆಗ್ಬೋದು ತಂದು ಎಲ್ಲ ಶ್ರಮ ವಹಿಸಿ ಮಾಡಿ ಒಂದು ಸನ್ನಿಧಾನ ಅಂತ ಮಾಡ್ಕೊಂಡ್ವಿ ಸ್ವಾಮಿ ನಾವು. ಆ ನಂತರ ದೇವಸ್ಥಾನ ಕಟ್ಟಿನೇ ಒಂದು ಮುಂದುವರೋಣ ಅನ್ನೋ ಒಂದು ಸಂಕಲ್ಪ ದೃಢ ಆದಾಗ, ನಮ್ಮಲ್ಲಿ ನಿರ್ಧಾರಗಳು ಆದಾಗ, ನಮ್ಮ ಸ್ವಾಮಿಗಳು ಸಂಗಡ ಇದ್ದವರು ನಾವೆಲ್ಲ ಮೊದಲು ಏನೆಲ್ಲ ಮಾಡ್ಬೇಕು ಅನ್ನೋ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಾಗ ನಮ್ಮ ಜೊತೆ ಇರುವಂತ ಸ್ವಾಮಿಗಳು ತಾವೇ ಸ್ವತಃ ಸ್ವ ಇಚ್ಛೆಯಿಂದ ಅಲ್ಲೆಲ್ಲ ಏನು ಬೇಕಾಗ್ತದೆ ಅದಕ್ಕೆಲ್ಲ ಇದು ಮಾಡಿ ಕೊಟ್ರು ಸ್ವಾಮಿ. ಅದಕ್ಕೆಲ್ಲ ಏನ್ ಬೇಕಾಗ್ತದೆ, ಸನ್ನಿಧಾನ ಮಾಡ್ಲಿಕ್ಕೆ, ಮುಂದೆ ದೇವಸ್ಥಾನ ಮಾಡ್ಲಿಕ್ಕೆ ಏನೆಲ್ಲ ಕೆಲಸಗಳು ನಾವು ಮಾಡಿದ್ರೆ ಮುಂದುವರಿಬಹುದು ಅಂತೇಳಿ ನಾವೆಲ್ಲ ಒಂದು ಸಂಕಲ್ಪ ಒಂದು ನಿರ್ಧಾರ ಮಾಡ್ಕೊಂಡಾಗ ಇದಕ್ಕೆ ಒಬ್ರು ಸ್ವಾಮಿಗಳು ಸ್ವ ಇಚ್ಛೆಯಿಂದ ಸ್ವಾಮಿಗಳೇ ದೇವಸ್ಥಾನ ಅಂದ್ರೆ ನಾವು ಆ ಸ್ವಾಮಿ ಅವ್ರ ಹತ್ರ ಒಂದು ಈ ರೀತಿ ದೇವಸ್ಥಾನ ಮಾಡ್ತಾ ಇದ್ವಿ ಸ್ವಾಮಿ, ತಮ್ಮಿಂದ ಒಂದು ಸಹಕಾರ ಬೇಕಂತ ಹೋದಾಗ ನಮ್ಮ ಮಂಜುನಾಥ್ ಜ್ಯುವೆಲರ್ಸ್ ಅವರು ಮಾಲಕರಾದಂತ ಮಂಜುನಾಥ್ ಕಾಗಲ್ಕರ್ ಅವರು ಸಹ ಕುಟುಂಬದವರು ಎಲ್ಲ ಸೇರಿ ಸ್ವಾಮಿಗಳೇ ದೇವಸ್ಥಾನದೆಲ್ಲ ನೋಡಿದ್ರು, ಯಾವ ರೀತಿ ಮಾಡ್ತಾರ ನೀವು, ಏನು ಯಾವ ರೀತಿ ನೀವು ಮುಂದುವರ್ಸ್ಬೇಕಂತ ಮಾಡಿದ್ರೆ, ಯಾವ ರೀತಿ ಸಂಪೂರ್ಣತೆ ಮಾಡ್ಬೇಕಂತ ಮಾಡಿದಾರೆ ಅಂತ ನಮ್ ಜೊತೆ ಚರ್ಚೆ ಮಾಡಿದಾಗ ಅಲ್ಲಿದ ದೇವಸ್ಥಾನದ ನಕ್ಷೆನ ನಾನು ಅವ್ರ ಜೊತೆ ಕೂತ್ಕೊಂಡು ನಮ್ಮ ಸಹ ಮಾಲಾಧಾರಿಗಳ ಜೊತೆ ಚರ್ಚೆ ಮಾಡಿದಾಗ ಸ್ವಾಮಿಗಳೇ ನೀವು ಎಷ್ಟು ಸ್ವಾಮಿಗಳಿದ್ದೀರಿ, ಮಾಲಾಧಾರಿಗಳಿದ್ದೀರಿ, ದಾನಿಗಳಿದ್ದಾರೆ, ಅವ್ರ ಜೊತೆ ಹೋಗಿ ದೇವಸ್ಥಾನಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು
ಅವ್ರಿಂದ ಒಂದು ಸೇವೆ, ಒಂದು ಕಾಣಿಕೆ, ಒಂದು ದೇಣಿಗೆ ಅಂತ ತಗೊಂಡಾಗ ಮಿಕ್ಕಿದ್ದನ್ನ ನಾವು ನಿಂತು ಅದನ್ನ ಸಂಪೂರ್ಣತೆ ಮಾಡುವ ಅಂತೇಳಿ ದಾನಿಗಳು ಸ್ವಇಚ್ಛೆಯಿಂದ ಮುಂದೆ ಬಂದು ಇಲ್ಲಿವರೆಗೂ ದೇವಸ್ಥಾನ ಒಂದು ಸಂಪೂರ್ಣತೆ ಆಗುವಂತದ್ದು ಇದೆ. ಭಗವಂತನ ಆಶೀರ್ವಾದದಿಂದ ಭಗವಂತ ನೆಲೆಸ್ತಾನೆ. ಅವರು ನಾನು ಕೇಳ್ಪಟ್ಟ ಹಾಗೆ ಅವ್ರು ನಿಮ್ಮ ಒಂದು ಅಯ್ಯಪ್ಪ ಸೇವಾ ಸಮಿತಿ ಅಧ್ಯಕ್ಷರು ಸಹ ಇದ್ದಾರೆ ಅಂತ ಕೇಳಿದ್ದೆ ನಾನು. ಖಂಡಿತ, ಅದಕ್ಕೆ ನಾವು ಆ ಸಮಿತಿಗೆ ಅವರಿಗೆ ಅಧ್ಯಕ್ಷರಂತ ನಾವು ಇದು ಮಾಡಿದ್ವಿ ಸ್ವಾಮಿ. ಯಾಕಂದ್ರೆ ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ ಅವರು ಮುಂದುವರ್ಸಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಕೊಡಿ, ನಾನು ಮುಂದುವರ್ಸಿ ದೇವಸ್ಥಾನನ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದಾಗ ನಾವೆಲ್ಲರೂ ಅದಕ್ಕೆ ಅವರಿಗೆ ಆ ಒಂದು ಮಾತಿಗೆ ಮನಸ್ಪೂರ್ವಕ ಸ್ಪಂದನೆ ಮಾಡಿ ಅವರಿಗೆ ಅಧ್ಯಕ್ಷರಂತ ಸಮಿತಿಯ ಕಟ್ಟಡದ ದೇವಸ್ಥಾನದ ಅಧ್ಯಕ್ಷರಂತ ನಾವು ಅವರಿಗೆ ನೇಮಿಸಿದ್ವಿ ಸ್ವಾಮಿ. ಅವರಿಂದ ಬಹಳಷ್ಟು ಒಂದು ನಮ್ಗೆ ಸಂಪೂರ್ಣ ಮಾಡುವಂತ ಒಂದು ಯೋಗ ಇದೆ, ಅಯ್ಯಪ್ಪ ನೆಲೆಸುವಂತ ಯೋಗ ಇದೆ. ಆ ಕಲಿಯುಗ ವರದ ಅವರ ರೂಪದಲ್ಲಿ ಬಂದು ಈ ಒಂದು ಸ್ವಾಮಿಯ ಒಂದು ದೇವಸ್ಥಾನ ಸಂಪೂರ್ಣ ಮಾಡ್ಲಿಕ್ಕೆ, ಮತ್ತೆ ನಮ್ಮ ನಗರದಲ್ಲಿ ನಾವು ಎಲ್ಲಿದ್ರೂ ಕೂಡ ದೇವಸ್ಥಾನದ ಕಟ್ಟಡ ಸಹಾಯಾರ್ಥವಾಗಿ ನಮ್ಮ ಗ್ರಾಮ ಇರ್ಬೋದು, ನಮ್ಮ ಕೊಪ್ಪಳ ನಗರ ಇರ್ಬೋದು, ಎಲ್ಲ ಸ್ವಇಚ್ಛೆಯಿಂದ ನಮಗೆಲ್ಲ ಸಹಕರಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ದೇವಸ್ಥಾನ ಪೂರ್ಣ ಆಗ್ತದೆ ಅಂತ ಹೇಳಿಕೆ ನಮಗೂ ಬಹಳ ಸಂತೋಷ. ಏನಂದ್ರೆ ಗುರುಗಳೇ, ಒಂದು ಕೈಯಿಂದಾನೇ ಚಪ್ಪಾಳೆ ಬಡಿಯಲ್ಲ. ಅವರು ನಿಜವಾಗ್ಲೂ ನಾವು ಒಂದು ಖುಷಿ ಏನಂದ್ರೆ, ಈಗ ಹೇಳಿದ್ರಿ ಮಂಜುನಾಥ್ ಜ್ಯುವೆಲ್ಲರಿಯ ರಮೇಶ್ ಕಾಗಲ್ಕರ್, ಇದು ಮಂಜುನಾಥ್ ಕಾಗಲ್ಕರ್ ಅನ್ನೋರು ಸ್ವತಃ ಒಬ್ಬ ಅಧ್ಯಕ್ಷರಾಗಿ ಕುಟುಂಬ ಸಮೇತ ತೊಡಗಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತನು ಮನಧನದಿಂದ ಸಹಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಅತ್ಯಂತ ಹೆಚ್ಚು ಭಕ್ತಾದಿಗಳಿದ್ದಾರೆ. ಉದಾಹರಣೆಗೆ ಗವಿಸಿದ್ದಪ್ಪಜ್ಜನ ಭಕ್ತಾದಿಗಳು ಸಾಕಷ್ಟು ಹೆಂಗಿದ್ದಾರೆ, ಹಂಗೆ ಅಯ್ಯಪ್ಪನ ಭಕ್ತಾದಿಗಳಿದ್ದಾರೆ. ಅದರ ಜೊತೆಗೆ ಪ್ರತಿಯೊಬ್ರು ತನು ಮನದಿಂದ ಮುಂದೆ ಬಂದಿದ್ದೇ ಆದ್ರೆ ತಾವು ಕಂಡ ಕನಸು ಕೊಪ್ಪಳದಲ್ಲಿ ಒಬ್ಬ ಅಯ್ಯಪ್ಪ ಸ್ವಾಮಿ, ಕಲಿಯುಗದ ವರದೈವನ ಮೂರ್ತಿ, ಜೊತೆಗೆ ಒಂದು ದೇವಸ್ಥಾನ, ಖಂಡಿತ ಇದು ಈಡೇರ್ಬೋದು ಅನ್ಸುತ್ತೆ ಅಲ್ವಾ ಗುರುಗಳೇ? ಖಂಡಿತ ಇದೆ ಸ್ವಾಮಿ. ದಾನಿಗಳು ಮುಂದೆ ಬಂದಾಗ ಈಗ ಧಾರ್ಮಿಕ ವಿಷಯದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಾವು ವಿಚಾರ ಮಾಡಲಾಗಿ ಯಾವ ದೇವಸ್ಥಾನಗಳು ಅಪೂರ್ಣ ಆಗಿಲ್ಲ ಸ್ವಾಮಿಗಳೇ. ಇದನ್ನು ನಾವು ಮನಸ್ಪೂರ್ವಕವಾಗಿ ಹೇಳ್ಬೋದು. ಎಲ್ಲಾ ಪೂರ್ಣ ಆಗಿದೆ. ಯಾರ್ಲಿಂದ ಪೂರ್ಣ ಆಗಿದೆ ಅಂದ್ರೆ ಭಕ್ತಾದಿಗಳಿಂದನೇ ಪೂರ್ಣ ಆಗಿದ್ದು. ಈಗ ದೇವಸ್ಥಾನ ಅಂತ ಕಟ್ಟಿದ್ರೆ ಭಕ್ತರು ಬಂದ್ರೆ ಮಾತ್ರ ಅದನ್ನ ಒಂದು ಬೆಳಕೆ ಸಾಧ್ಯ ಆಗ್ತದೆ ಸ್ವಾಮಿಗಳೇ. ಆ ರೀತಿ ದೇವಸ್ಥಾನ ಅಂತ ಒಂದು ಕಾಣಿಕೆ ಅಂತ ಹೋದಾಗ ಸ್ವಾಮಿಗಳು ನಮ್ಗೆಲ್ಲ ಬಹಳಷ್ಟು ಒಂದು ಸಹಕಾರ ನೀಡಿದ್ದಾರೆ. ಸ್ವಇಚ್ಛೆಯಿಂದ ಕೆಲವು ಸ್ವಾಮಿಗಳು ನಮ್ಗೆ ಆಗ್ಲೇ ಈಗ ಆದಷ್ಟು ಒಂದು ದಾನ ರೂಪವಾಗಿ, ಒಂದು ಸೇವೆ ರೂಪವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾಗಲ್ಕರ್ ಕುಟುಂಬ ಕೂಡ ನಮ್ ಜೊತೆ ಇದ್ದು ಬಹಳಷ್ಟು ಒಂದು ಸೇವೆಗಳಲ್ಲಿ ಮಗ್ನರಾಗಿದ್ದಾರೆ. ಅದ್ರ ಜೊತೆಗೆ ತಾವೆಲ್ಲ ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನ ಈ ವಿಶೇಷ ಸಂಚಿಕೆಯ ಸಂದರ್ಶನವನ್ನ. ಧರ್ಮೋ ರಕ್ಷತಿ ರಕ್ಷಿತಃ ಅಂತಕ್ಕಂಥದ್ದು ಬರೀ ಮಾತಲ್ಲಿ ಅದು ವಿಫಲವಾಗಬಾರ್ದು, ಅದು ಕೃತಿಯಲ್ಲಿ ಬರಬೇಕು ಅಂತಂದ್ರೆ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ಅಂತಕ್ಕಂಥದ್ದು ನಮ್ಮನ್ನ ರಕ್ಷಣೆ ಮಾಡೇ ಮಾಡುತ್ತೆ. ಗುರುಗಳು ಹೇಳಿದಾಗೆ ಸನಾತನ ಧರ್ಮದಲ್ಲಿ ಯಾವುದೇ ದೇವಸ್ಥಾನ ಇದುವರೆಗೂ ಅಪೂರ್ಣಗೊಂಡಿದ್ದು ಇತಿಹಾಸದಲ್ಲೇ ಇಲ್ಲ. ಹಾಗಾಗಿ ನಮ್ಮ ದೇವಸ್ಥಾನವನ್ನ ನಾವು ನಿರೂಪಿಸ್ಬೇಕು. ಅಲ್ಲಿ ಅಯ್ಯಪ್ಪ ಮತ್ತು ಗಣೇಶ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನಗಳನ್ನ ನಿರೂಪಿಸ್ಬೇಕು ಅಂತಂದ್ರೆ ಅಧ್ಯಕ್ಷರ ಜೊತೆಗೆ ಪ್ರತಿಯೊಬ್ಬ ಭಕ್ತಾದಿಗಳು, ಈಗೇನ್ ನನ್ನ ಹಿಂದ್ಗಡೆ ಕಾಣ್ತಾ ಇದೆ ಅಯ್ಯಪ್ಪ ಸ್ವಾಮಿಯ ವಿವಿಧೋದ್ದೇಶ ಸೇವಾ ಸಂಘದ ಒಂದು ಭಾವಚಿತ್ರ ನೋಡ್ತಾ ಇದ್ರಿ. ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಸ್ಕ್ಯಾನರ್ ಕೋಡ್ ಏನ್ ಕಾಣ್ತಾ ಇದೆ, ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಖಾತೆ ಸಂಖ್ಯೆ ಕಾಣ್ತಾ ಇದೆ, ಅಲ್ಲಿ ತಲುಪಿಸುವ ಮುಖಾಂತರ ನೀವು ರಸೀದಿಯನ್ನು ಪಡೆಯಬಹುದು. ಜೊತೆಗೆ ನೀವು ಕೊಟ್ಟಂತ ಒಂದೊಂದು ರೂಪಾಯಿ ಸಹ ನಾಳೆ ಒಂದೊಂದು ಮೆಟ್ಟಿಲಾಗಿ, ಒಂದೊಂದು ಅಯ್ಯಪ್ಪ ಸ್ವಾಮಿಯ ಕಲ್ಲಾಗಿ ಒಂದು ದೇವಸ್ಥಾನ ಆಗಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರ ಜೊತೆಗೆ ಅಯ್ಯಪ್ಪ ಸ್ವಾಮಿ ಹರಿಹರ ಸುತನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೊಪ್ಪಳ ನ್ಯೂಸ್ ಕಳಕಳಿ ಮುಖಾಂತರ ನಾನು ಕೂಡ ಸ್ವತಃ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ ಗುರುಗಳೇ. ಬಹಳ ಖುಷಿ ಆಯ್ತು ನಮ್ಮ ಕೊಪ್ಪಳ ನ್ಯೂಸ್ ಸ್ಟುಡಿಯೋಗೆ ಬಂದು ಈ ಒಂದು ಹೆಜ್ಜೆಯ ಬಗ್ಗೆ ಹೇಳ್ತಾ ಇದ್ರಿ, ಬಹಳ ಹೆಮ್ಮೆ ಅನ್ಸುತ್ತೆ ಗುರುಗಳೇ. ಕೊನೆಯದಾಗಿ ಏನ್ ಹೇಳ್ತೀರಿ? ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಬೇರೆ ಇದೆ 1ನೇ ತಾರೀಕಿಗೆ, ಏನೆಲ್ಲ ಹಮ್ಮಿಕೊಂಡಿದ್ರಿ ಆಗ ಅವತ್ತು? ಸ್ವಾಮಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಆಗ್ಬೇಕು. ಅನ್ನ ಸಂತರ್ಪಣೆಯಲ್ಲಿ ಪೂಜೆಯಲ್ಲಿ ಯಾವುದೇ ವ್ಯತ್ಯಯಗಳು ಆಗ್ಬಾರ್ದು. ಹೋದ ವರ್ಷದಕ್ಕಿಂತ ಮತ್ತೆ ಈ ವರ್ಷ ಹೆಚ್ಚಿಗೆ ಆಗಿ ಒಳ್ಳೆ ಒಂದು ಸಂಭ್ರಮದಿಂದ ಆಚರಣೆ ಮಾಡುವಂತ ಒಂದು ವಿಚಾರಗಳು ಒಂದು ನಮ್ಮಲ್ಲಿ ಎಲ್ಲ ಇದಾವೆ. ನಮ್ಮ ಸಹಸ್ವಾಮಿಗಳ ಜೊತೆಗೆ ಎಲ್ಲ ಇದಾವೆ. ನಮ್ಮ ಜೊತೆ ಸ್ವಾಮಿಗಳು ಇರ್ತಕ್ಕಂಥವ್ರು ಎಲ್ಲ ಪ್ರಾಮಾಣಿಕವಾಗಿ ಅದನ್ನ ಪ್ರಯತ್ನದಲ್ಲಿ ನಾವು ವರ್ಷಾನು ಮಾಡ್ತೀವಿ. ಸ್ವಾಮಿ ಮಹಾಪೂಜೆ ಹೀಗೆ ಆಗ್ಬೇಕು, ಹೀಗೆ ಇದು ಮಾಡ್ಬೇಕು, ಮೆರವಣಿಗೆ, ಒಂದು ಅನ್ನ ಸಂತರ್ಪಣೆ, ಮಹಾಪೂಜೆ ಗುರುಗಳ ಆಶೀರ್ವಾದದಿಂದ, ನಮ್ಮ ಆರಾಧ್ಯ ದೇವ ಭಗವಂತನ ಆಶೀರ್ವಾದದಿಂದ ಎಲ್ಲಾ ರೀತಿಯೂ ಒಳ್ಳೇದಾಗ್ಬೇಕು. ಬಂದಂತ ಭಕ್ತಾದಿಗಳಿಗೆ ಅದನ್ನ ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಷ್ಟಗಳನ್ನ ಸ್ವಾಮಿಯ ಒಂದು ಪೂಜೆಯನ್ನ ನೋಡಿ ಸ್ವಾಮಿಯ ಪೂಜೆಯಲ್ಲಿ ಭಾಗಿಗಳಾಗಿ ತಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳುವಂತ ಒಂದು ಸುಯೋಗ,
ಒಂದು ಸುಸಂದರ್ಭ ಬರ್ತಾ ಇದೆ. ಅದನ್ನ ನಾವು ಸಂಕಲ್ಪ ಮಾಡ್ಕೊಂಡ್ರೆ ನಮಗೆ ಬಹಳಷ್ಟು ಒಂದು ಸಂತೋಷ ಆಗ್ತದೆ ಸ್ವಾಮಿ. ಈ ಒಂದು ಕಟ್ಟಡದ ಸಹಾಯಾರ್ಥವಾಗಿ ಸ್ವಾಮಿಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ತಾವು ತನುಮನ ಧನದಿಂದ ಆಸಕ್ತಿ ವಹಿಸಿ ಸ್ವ ಇಚ್ಛೆಯಿಂದ ನಮ್ಮ ಒಂದು ದೇವಸ್ಥಾನ ಪೂರ್ಣಗೊಳಿಸ್ಲಿಕ್ಕೆ ಸಾಕಷ್ಟು ತಾವು ಕೂಡ ಎಷ್ಟೇ ಇರ್ಬೋದು, ಹೆಂಗೆ ಇರ್ಬೋದು, ಯಾವುದೇ ನಿಮ್ಮ ದಾನಿಗಳು ನೀವು ಇಷ್ಟೇ ಅಂತ ಅನ್ಲಾರ್ದೆ ಆ ಒಂದು ನಮ್ಮ ಬ್ಯಾಂಕಿನ ಒಂದು ಸ್ಕ್ಯಾನರ್ ಕೋಡ್ ಇದೆ, ತಾವು ಸ್ವ ಇಚ್ಛೆಯಿಂದ ಸ್ವಾಮಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಸಹಾಯ ಮಾಡ್ಬೇಕಂತ ತಮ್ಮ ಕಳಕಳಿಂದ ವಿನಂತಿ ಮಾಡ್ಕೊಂತೀನಿ ಸ್ವಾಮಿ. ಸ್ವಾಮಿ ಶರಣಂ. ಧರ್ಮೋರಕ್ಷಿತ ರಕ್ಷಣೆಗಾಗಿ ಒಂದು ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ನಾನು ಬದ್ಧನಾಗಿ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ.